ಭದ್ರಾ ಬಲದಂಡೆ ನಾಲೆ ವಿವಾದ ಈಗ ಭದ್ರಾವತಿಗೆ ಕಾಲಿಟ್ಟಿದೆ. ಕುಡಿಯುವ ನೀರಿಗಾಗಿ ಭದ್ರಾ ಬಲದಂಡೆ ಸೀಳಿರುವುದನ್ನು ವಿರೋಧಿಸಿ ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಬ್ಯಾನರ್ ಹಿಡಿದು ಸಾರ್ವಜನಿಕರಿಗೆ ಕಾಮಗಾರಿಯ ಬಗ್ಗೆ ವಿವರಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಕ್ಷಣ ಕಾಮಗಾರಿ ನಿಲ್ಲಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ನಂತರ ಭದ್ರಾವತಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ದಂಡಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರು ಯಾವ ರೀತಿ ತಗೊಂಡೋಗ್ಬೇಕು ಆ ರೀತಿ ತಗೊಂಡೋಗ್ಬೇಕು. ಚಾನಲ್ವನ್ನೇ ತಗೊಂಡೋಗುವಂತ ಅವೈಜ್ಞಾನಿಕ ಕಾಮಗಾರಿಯನ್ನ ತಕ್ಷಣದಿಂದ ನಿಲ್ಲಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅವರು ತಗೊಂಡೋಗ್ಲಿ ನೀರ ಮಳೆಯಿಂದನೋ ಡ್ಯಾಮಿಂದನೋ ಎಲ್ಲಿಂದನೇ ತಗೊಂಡೋಗ್ಲಿ ಕುಡಿಯೋ ನೀರಿಗೆ. ಆದ್ರೆ ಇವತ್ತು ನಾವು ಕಡೂರು ತನಕ ನೀರು ಹೋಗಿದ್ದು ನಾಳೆ ಬೆಂಗಳೂರಿಗೆ ನೀರು ಹೋಗಲ್ಲ ಅಂತ ಯಾವ ಗ್ಯಾರಂಟಿ? ನಾಳೆ ಬೆಂಗಳೂರಿಗೆ ಬರ್ತಾರೆ. ಮೋಸ್ಟ್ಲಿ ನಮ್ಮ ಮಾಡುವಂತ ಒಂದು ಕಾಲನೂ ಬರ್ತಿರೋ ಉದ್ದೇಶನ ಪತ್ರಿಕೆಗಳಲ್ಲಿ ಓದಿರಬಹುದು, ಅಥವಾ ಕೆಲವರು ಚಳವಳಿಗೆ ಭಾಗವಹಿಸಿ ಭದ್ರಾ ಜಲಾಶಯಕ್ಕೆ ಬಂದು ನೋಡಿರಬಹುದು. ಅಂತೇಳಿ ಭದ್ರಾ ಬಲದಂಡೆ ನಾಲೆಯಿಂದಾನೆ ಇದರ ಪರಿಣಾಮನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಎದುರಿಸ್ತಾರೆ ಮತ್ತು ಸರ್ಕಾರ ಕೂಡ ಎದುರಿಸ್ತದೆ. ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಅದು ಬಫರ್ ಝೋನ್ ಆಗಿದೆ. ಜಲಾಶಯದ ಬುಡದಲ್ಲಿ ಬಗದರೆ ಮಾಡಿದ್ರೆ ಜಲಾಶಯಕ್ಕೆ ಧಕ್ಕೆ ಆಗುತ್ತೆ. ಇವತ್ತು ಪುಣ್ಯಾತುಂಬರು ಕಟ್ಟಿರುವಂತ ಜಲಾಶಯ, ಸಾವಿರಾರು ಹಳ್ಳಿಗಳು ನೀರು ಕುಡಿತಾ ಇದಾವೆ, ಲಕ್ಷಾಂತರ ಹೆಕ್ಟೇರ್ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಇಂಥ ಜಲಾಶಯದ ಭದ್ರತೆಗೆ ಧಕ್ಕೆ ಆದ್ರೆ ನಾಳೆ ಇಂಥ ಜಲಾಶಯನ ಕಟ್ಟಬೇಕಾಗುತ್ತಾ, ಕಟ್ಟಕ್ ಸಾಧ್ಯನಾ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಈ ವಿಷಯನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನ ಅಲ್ಲಿ ಮಾಡಬಾರ್ದು. ನೀವು ಬದಲಾದ ಯೋಜನೆಯನ್ನು ರೂಪಿಸಿ ನೀವು ಅಲ್ಲಿಂದ ಕುಡಿಯಕ್ಕೆ ನೀರು ಕೊಡ್ರಿ, ನಮ್ದು ವಿರೋಧ ಇಲ್ಲ. ಈ ಸಂದರ್ಭದಲ್ಲಿ ಕೇಂದ್ರದ ಒಂದು ಸಮಿತಿ IISC ಅಂತೇಳಿ ಒಂದು ಸಮಿತಿ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ತಾವು ಓದಿರ್ಬೋದು. IISC ಕಮಿಟಿ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಇವತ್ತಲ್ಲೇ ವರದಿ ಕೊಟ್ಟಿದ್ದಾರೆ. ಏನಂತ, ಈ ಕಾಮಗಾರಿ ಏನ್ ನಡೀತಾ ಇದೆ ಅದರಲ್ಲಿ ಬಲದಂಡೆ ನಾಲೆ ವ್ಯಾಪ್ತಿಗೆ ನೀರು ಹೋಗಕ್ಕೆ ಏನು ತೊಂದರೆ ಇಲ್ಲ, ಯಾವುದು ಸಮಸ್ಯೆ ಇಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ನೀವು ಇಂಥ ಸಮಿತಿಗಳು, ಇಂಥ ತಜ್ಞರ ಸಮಿತಿಗಳು ನೀವು ಕೂಡ ಸರ್ಕಾರದ ಲಾಭಿಗೆ ಮುಣಿದ್ರೆ ನಿಮಗೆ ಬೀದಿ ಮೇಲೆ ಸುಳ್ಳು ಅಂತ ಕ್ಯಾಪಿಸಿ ಮುಗಿಬೇಕಾಗತ್ತೆ ನಾವು ರೈತರು. ಯಾಕೆ ಅಂತಂದ್ರೆ ಇವತ್ತು ಆಡೋ ಹುಡುಗರು ಒಬ್ಬ ಕನಿಷ್ಠ ಸಾಮಾನ್ಯ ರೈತ ಹೋಗಿ ನೋಡಿದ್ರು ಕೂಡ ಅದನ್ನ ಅವೈಜ್ಞಾನಿಕ ಅಂತ ಹೇಳ್ತಾನೆ. ನೀವೆಲ್ಲ ಓದಿರೋಂಥ ವಿದ್ಯಾವಂತರು, ನೀವು ತಜ್ಞರು ಅಲ್ಲ, ತಗಡಿಗಳು. ನೀವು ತಜ್ಞರಲ್ಲ, ನೀವು ತಗಡಿಗಳು. ನೀವು ರೈತರ ರಕ್ತ ಹೀರಕ್ಕೆ, ಈ ದೇಶನ ಕೊಳ್ಳೆ ಹೊಡೆಯಕ್ಕೆ, ಈ ದೇಶನ ಲೂಟಿ ಮಾಡಕ್ಕೆ ಇರೋಂಥ ತಗಡಿಗಳು ನೀವು. ಇಂಥ ಒಂದು ತಜ್ಞರ ಸಮಿತಿ ಇವತ್ತು ಹೋಗಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದೆ. ಏನಂತ, ಇಲ್ಲೇನು ತೊಂದರೆ ಇಲ್ಲ ಅಂತ, ಕುಡಿಯೋದು ನೀವೇನು ಯೋಜನೆ ಮಾಡ್ತಾ ಇದ್ದೀರಿ, ಭದ್ರಾ ಬಲದಂಡೆ ನಾಳೆ ನೀರು ಹರಿಸಕ್ಕೆ ಕೊನೆ ಭಾಗದ ತನಕ ನೀರು ಹರಿತತೆ, ಏನು ತೊಂದರೆ ಇಲ್ಲ ಅಂತ. ನಮ್ಮ ಪ್ರಶ್ನೆ ನಿಮಗೆ ಇಷ್ಟೇ, ನಾಳೆಯಲ್ಲಿ ನೀರು ಹರಿತತೆ ಅದಕ್ಕೆ ತೊಂದರೆ ಇಲ್ಲ ಅನ್ನೋದಾದ್ರೆ ಜಲಾಶಯದ ಭದ್ರತೆ ಸುರಕ್ಷತೆ